ಹೇಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಲಾಡಿ ಜೋಡಿ. ಸೊ ಇವತ್ತು ನಾವು ಬಂದಿರೋದು ಒಂದು ವ್ಲಾಗ್ ಜೊತೆ, ಅದು ಟ್ರಾವೆಲ್ ವ್ಲಾಗ್ ಜೊತೆ. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಾವೆಲ್ಲಪ್ಪ ಹೋದ್ವಿ ಅಂತ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ, ಇದು ಮಂಡ್ಯ ಡಿಸ್ಟ್ರಿಕ್ಟಲ್ಲಿರೋ ಕೆ ಆರ್ ಪೇಟೆ, ನಮ್ಮ ಮಂಡ್ಯ, ನಮ್ಮ ಹೆಮ್ಮೆಯ ಮಂಡ್ಯ ಕೆ ಆರ್ ಪೇಟೆ ಬಗ್ಗೆ ಮಾತಾಡೋಕ್ಕೆ. ಕೆ ಆರ್ ಪೇಟೆ ನಮ್ಮ ನೇಟಿವ್ ಪ್ಲೇಸ್ ಆಗಿರೋದ್ರಿಂದ ನಾವು ಅಲ್ಲಿ ಮನೆ ದೇವರ ಪೂಜೆಗೆ ಹೋಗಬೇಕು ಅಂದ್ಕೊಂಡು ನಾವು ಫ್ಯಾಮಿಲಿಯೆಲ್ಲ ಹೊರಟಿದ್ವಿ. ಕುಣಿಗಲ್ ನಾಗಮಂಗಲ ಅಥವಾ ಬೆಂಗಳೂರು ಮೈಸೂರು ಹೈವೇ ಯಾವ ಥರ ಹೋಗಬೇಕು ಅಂತ ನೋಡಿದಾಗ ನಮಗೆ ಬೆಸ್ಟ್ ಅನಿಸಿದ್ದು ಆಬ್ವಿಯಸ್ಲಿ ಎಕ್ಸ್ಪ್ರೆಸ್ ವೇ. ಅದು 180 ರುಪೀಸು ಟೋಲ್ ಇದೆ. ಸೊ ಕೊಟ್ಟರೆ ಆಲ್ಮೋಸ್ಟ್ 1 ಅವರಲ್ಲಿ ನಾವು ಮಂಡ್ಯ ರೀಚ್ ಆಗ್ತೀವಿ ಅಂದ್ಬಿಟ್ಟು ನಾವು ಹೊರಟ್ವಿ. ಎಕ್ಸ್ಪ್ರೆಸ್ ವೇಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು 9 ಗಂಟೆ, ಅದು ರೀಚ್ ಆಗಿದ್ದು ನಾವು 10 ಗಂಟೆಗೆ. ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಎಕ್ಸ್ಪ್ರೆಸ್ ವೇ ತುಂಬ ಜನ ಇದ್ದರು, ಚೆನ್ನಾಗಿತ್ತು ಆ್ಯಂಡ್ ಫಾಸ್ಟಾಗಿ ಗಾಡಿ ಮೂವ್ ಆಗ್ತಾಯಿತ್ತು. ಯಾವುದೇ ಥರ ಟ್ರಾಫಿಕ್ ಜಾಮ್ ಕೂಡ ಇರಲಿಲ್ಲ. ಪ್ಲ್ಯಾನ್ ಏನಿತ್ತು ಅಂದರೆ ಫಸ್ಟು ನಾವು ಕೆ ಆರ್ ಪೇಟೆಗೆ ಹೋಗಬೇಕು. ಕೆ ಆರ್ ಪೇಟೆಯಲ್ಲಿ ಹಿರಿಕಳೆ ಗ್ರಾಮದಲ್ಲಿ ಬಸವಣ್ಣ ದೇವಸ್ಥಾನ ಇದೆ, ಮತ್ತು ಮನೆದೇವ್ರ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಮತ್ತು ನಮ್ಮ 1 ಎಕರೆ ಜಾಗ ತೋರಿಸ್ಬೇಕು ಅಂತ ಈ ವ್ಲಾಗ್ ಮಾಡಿರೋದು, ಟ್ರಾವೆಲಿಂಗ್ ಪ್ಲ್ಯಾನ್ ವ್ಲಾಗ್ ಮಾಡಿರೋದು. ಸೊ ಇವಾಗ ನೋಡ್ತಿರಲ್ಲ, ಈ ರೂಟ್ ಬಂದು ಆ್ಯಕ್ಚುಲಿ ಮೇಲ್ಕೋಟೆ ಮಾರ್ಗದ್ದು. ನಾವು ಎಕ್ಸಿಟ್ ಆದ ತಕ್ಷಣ, ಮಂಡ್ಯ ಎಕ್ಸಿಟ್ ಆದ ತಕ್ಷಣ ಮೇಲ್ಕೋಟೆ ಮಾರ್ಗ ಬಂದ್ವಿ. ಮೇಲ್ಕೋಟೆ ಮಾರ್ಗ ಬರ್ತಾ ಇದ್ದಾಗ ನಮಗೆ ಒಂದು ಫಾರೆಸ್ಟ್ ಮೂಲಕ ಬಂದಿದ್ದಕ್ಕೆ ಸ್ವಲ್ಪ ಚಿರತೆ ಮತ್ತು ತೋಳ ಇದೆ, ಎಚ್ಚರ ಅಂತ ತುಂಬ ಬೋರ್ಡ್ಗಳಿತ್ತು. ಹಾಗೆ ಹೆಬ್ಬಾವುಗಳು ಇದೆ ಅಂತ ಬೋರ್ಡ್ಗಳಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಕೊನೆಗೂ ನಮ್ಮ ಹಳ್ಳಿಯ ರೀಚ್ ಆದ್ವಿ. ಸೊ ಫಸ್ಟ್ ಹೋಗಿದ್ದೆ ನಮ್ಮ ಬಸವಣ್ಣ ದೇವಸ್ಥಾನಕ್ಕೆ. ಆ ಬಸವಣ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ತೋಟದ ಮಾರ್ಗ ಹೋಗಬೇಕು. ತುಂಬ ಚೆನ್ನಾಗಿತ್ತು, ಪ್ಲೆಸೆಂಟಾಗಿತ್ತು ಜಾಗ. ದಾರಿಯಲ್ಲಿ ಹೋಗುವಾಗ ಫುಲ್ ಪೀಕಾಕ್ಸ್ ಸೌಂಡ್ಗಳು ಸಿಕ್ಕಾಪಟ್ಟೆ ಇತ್ತು. ತೋಟದಲ್ಲಿರೋದ್ರಿಂದ ಪೀಕಾಕ್ಗಳೆಲ್ಲ ತುಂಬ ಸೌಂಡ್ಗಳು ಕೇಳಿಸ್ತಾ ಇತ್ತು, ದೂರದಿಂದ ಹತ್ತಿರದಿಂದ ಎಲ್ಲ. ಬಟ್ ನಮಗೆ ಕಣ್ಣಾಗಂತೂ ಒಂದೂ ಕಾಣಲಿಲ್ಲ. ಸೊ ನಮ್ಮ ದೇವಸ್ಥಾನ ಕಾಣ್ತಾ ಇದೆ ನೋಡಿ ಅಲ್ಲಿ. ಇದು ನಮ್ಮ ಬಸವಣ್ಣ ದೇವಸ್ಥಾನ. ಸಾವಿರಾರು ವರ್ಷದ ಇತಿಹಾಸನೇ ಇದೆ ಈ ದೇವಸ್ಥಾನದಲ್ಲಿ. ದೊಡ್ಡದಾಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಜಾಗ ತಗೊಂಡು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ನನಗೆ ಈ ಚಿಕ್ಕ ದೇವಸ್ಥಾನಗಳು ಅಂದರೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಪವರ್ಫುಲ್ಲು ಇರುತ್ತೆ. ತುಂಬ ದೇವಸ್ಥಾನ ಒಂದೊಂದು ಪವರ್ಫುಲ್ಲೇ ಇರುತ್ತೆ. ಆ ಪವರ್ಫುಲ್ ಆ ದೇವಸ್ಥಾನಕ್ಕೆ ಹೋದವ್ರಿಗೆ, ಅದು ಅನುಭವಿಸೋರ್ಗೆ ಅಷ್ಟೇ ಗೊತ್ತಿರುತ್ತೆ ಆ ದೇವಸ್ಥಾನದ ಪವರ್ ಹೇಗಿದೆ, ಅದರ ಮಹತ್ವಗಳೇನು ಅಂತೆಲ್ಲ ಹೋದವ್ರಿಗೆ, ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಹಾಂ, ಕೊನೆಗೂ ನಾವು ಬಂದು ನಮ್ಮ ಹಳ್ಳಿ ರೀಚ್ ಆದ್ವಿ. ಈ ಹಳ್ಳಿ ಸುತ್ತಮುತ್ತ ಓಡಾಡೋದು ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಈ ಗ್ರಾಮ ಬಂದು ಹಿರಿಕಳಲೆ ಗ್ರಾಮ ಅಂತ. ಈ ಗ್ರಾಮದಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಅಣ್ಣ ತಮ್ಮಂದರೆ, ಎಲ್ಲ ನಮ್ಮ ದೂರ ಸಂಬಂಧಿಗಳೇ. ಇಲ್ಲಿ ಇವ್ರುಗಳೇ ಪೂಜೆ ಮಾಡೋದು. ಇಲ್ಲಿ ಪೂಜೆ ಮಾಡೋಕ್ಕೆ ಅಂತಲೇ ಒಬ್ಬರು ನೇಮಿಸಿದ್ದಾರೆ. ಕೊನೆಗೂ ಬಸವಣ್ಣನ ದೇವಸ್ಥಾನ ಬಂದ್ವಿ. ಆಗಲ್ಲಿ ಕಾಣಿಸ್ತಿಲ್ಲ ನಮ್ಮ ಬಸವಣ್ಣನ ದೇವಸ್ಥಾನ, ಬಸವೇಶ್ವರ ಅಂತಲೇ ಪ್ರಸಿದ್ಧ. ಸುಮಾರು 1000 ವರ್ಷ ಇತಿಹಾಸ ಇರೋ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ವಾರಕ್ಕೊಂದಿನ ಪೂಜೆ ಮಾಡಿಸ್ತಾರೆ. ನಿಮಗೆ ತಿಳಿದಿರೋ ಪ್ರಕಾರ ಹಳ್ಳಿಗಳು ಅಂದರೆ ವಾರಕ್ಕೊಂದಿನ ಭಾಗ ತೆಗಿತಾರೆ, ಪೂಜೆ ಮಾಡ್ತಾರೆ. ಅಕಸ್ಮಾತ್ ಯಾರು ಬೇರೆ ಜನಗಳೆಲ್ಲ ಬಂದರೆ ಅವರೇ ದೇವಸ್ಥಾನದಲ್ಲಿ ಅಲ್ಲೇ ಹಣ್ಣು ಕಾಯಿ ಪೂಜೆ ಮಾಡಿಕೊಂಡು ಎಲ್ಲ ಸ್ವಲ್ಪ ಹೊತ್ತಿದ್ದು ಹೊರಡ್ತಾರೆ. ನಾವು ಊರಿಗೆ ಹೋಗಿದ ತಕ್ಷಣ ಗೊತ್ತಲ್ಲ, ಎಲ್ಲರೂ ಊರಿಗೆ ಹೋಗಿದ ತಕ್ಷಣ ಯಾವ ಕಡೆಯವರು, ಎಲ್ಲಿಯವರು ಅಂತ ಕೇಳ್ತಾ ಇರ್ತಾರೆ. ನಾವು ಹೇಳಿದ್ವಿ ಬೆಂಗಳೂರಿನ ಬಂದಿರೋದು, ನಾವು ಇದೇ ಊರವರು. ನಮ್ಮ ತಾತನ ರೆಫರೆನ್ಸ್ ಕೊಟ್ವಿ. ನಮ್ಮ ತಾತನ ತಾತ ಬಂದು ಅಡ್ಡಪ್ಪಾಚಾರ ಅಂತ, ನಮ್ಮ ತಾತ ನಂಜಪ್ಪಾಚಾರ ಅಂತ. ಸೊ ಅವರ ಹೆಸರು ಹಿಡ್ಕೊಂಡು ನಾವು ಹೇಳಿದ್ಕೆ ತುಂಬ ಹೆಸರುವಾಸಿ ಆಗಿದ್ರು ಮೊದಲು. ಅವ್ರ ಹೆಸರು ಹೇಳಿದ್ಮೇಲೆ ಎಲ್ಲರೂ ಕಂಡುಹಿಡಿದ್ರು, ಆ ಮನೆಯವರ ಅಂತ. ಸೊ ಕೊನೆಗೂ ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಫಸ್ಟು ಹಣ್ಣು ಕಾಯಿ ತೊಗೋಬೇಕು ಅಂತ ಗ್ರಾಮದಲ್ಲೇ ಒಂದು ಅಂಗಡಿ ಇತ್ತು. ಅಲ್ಲಿ ಗೊತ್ತಲ್ಲ, ಆ ಪೂಜೆ ಸಾಮಾನು, ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ತೊಗೊಂಡು ಕೊನೆಗೂ ನಾವು ಹೊರಟ್ವಿ ದೇವಸ್ಥಾನಕ್ಕೆ ಹೊರಟು ನಾವೇ ಇನ್ನು ಈ ದೇವಸ್ಥಾನದಲ್ಲಿ ಇವತ್ತು ಯಾರೂ ಬಂದು ಪೂಜೆ ಮಾಡೋರು ಎಲ್ಲೋ ಹೋಗಿದ್ರಂತೆ ಮಂಡ್ಯ ಸೈಡು. ಅದಕ್ಕೋಸ್ಕರ ನಾವೇ ಪೂಜೆ ಮಾಡ್ಕೊಂಬರೋಣ ಅಂತ. ದೇವಸ್ಥಾನ ಬಾಗಿಲು ಓಪನ್ ಇರುತ್ತೆ ಯಾವಾಗ್ಲೂ, ದೇವ್ರು ನೋಡ್ಬೋದು, ಆದರೆ ಗರ್ಭಗುಡಿ ಮಾತ್ರ ಓಪನ್ ಇರಲ್ಲ. ನಾವೇ ಅಲ್ಲೇ ಹಣ್ಣು ಕಾಯಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರೋಣ ಅಂತಲೇ ಹೊರಟ್ವಿ. ಸೊ ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿದೆ, 1000 ವರ್ಷ ಹಳೆ ಕಾಲದ್ದು. ಇವಾಗ ಇನ್ನೂ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು. ತೋಟದ ಮಧ್ಯೆ ಇರೋದ್ರಿಂದ ನಮಗೆ ನವಿಲುಗಳು ಸೌಂಡು ಎಲ್ಲ ಕೇಳಿಸ್ತಾ ಇರುತ್ತೆ ಅವಾಗ ಸಂಜೆ ಹೊತ್ತು ಬಂದರೆ. ಈ ದೇವಸ್ಥಾನದಲ್ಲಿ ಭಕ್ತಿಯಿಂದ ಕೈ ಮುಕ್ಕೊಂಡು ಏನು ಕೇಳ್ಕೊಂಡ್ರು ತುಂಬ ನೆರವೇರಿದೆ ಅನ್ನೋ ಇತಿಹಾಸ ಎಲ್ಲ ಇದೆ. ನಮ್ಮ ತಾತಂದ್ರೆಲ್ಲ ಹೇಳ್ತಾಯಿದ್ರು. ಇದನ್ನೇ ನಮ್ಮ ಅಪ್ಪ ಕೂಡ ಹೇಳಿದ್ದು, ಈ ದೇವಸ್ಥಾನದಲ್ಲಿ ಏನು ಕೇಳ್ಕೊಂಡ್ರು ಕೂಡ ನಡೆಯುತ್ತೆ. ಯಾಕಂದರೆ ಅದೇ ಆವಾಗಿಂದ ತುಂಬ ವರ್ಷಗಳಿಂದ ಪೂಜೆ ಮಾಡ್ಕೊಂಬಂದಿದ್ದು. ನಾವೆಲ್ಲ ಏನೇ ಆಗಬೇಕು ಅಂದ್ರೂ, ಏನೇ ಕೆಲಸ ಆಗಬೇಕಂದ್ರೂ ಈ ದೇವಸ್ಥಾನಕ್ಕೆ ಹೋದರೆ ಖಂಡಿತ ನೆರವೇರುತ್ತೆ ಅನ್ನೋ ತುಂಬ ನಂಬಿಕೆ ಇತ್ತು.
ಸೊ ಹಾಗಾಗಿ ನಾವು ಮನೆ ದೇವ್ರಿಗೆ ಹೋಗಲೇಬೇಕಲ್ಲ ಅಂತ ಹೋಗಿ ವರ್ಷಕ್ಕೊಂದ್ಸತಿ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ಇನ್ಮೇಲೆ. ಇದು ಆಲ್ಮೋಸ್ಟ್ 7 ವರ್ಷ ಆಗಿತ್ತು ನಾವು ಹೋಗೇ ಇರಲಿಲ್ಲ, ತುಂಬ ವರ್ಷಗಳಿಂದ ಹೋಗಿರಲಿಲ್ಲ. ನಾವೇ ದೇವಸ್ಥಾನದ ಬಾಗಿಲು ತೆಗೆದು ನಾವೇ ಪೂಜೆ ಮಾಡಿ ಅಲ್ಲೇ ಹೊಸ್ಲಲ್ಲಿ ಅರ್ಶಿನ ಕುಂಕುಮ ತೆಂಗಿನಕಾಯಿ ಗಂಧದ ಕಡ್ಡಿ ಎಲ್ಲ ಹಚ್ಚಿ ನಾವೇ ಮಂಗಳಾರತಿ ಮಾಡಿಕೊಂಡು ನಾವೇ ಸುತ್ತಮುತ್ತ ದೇವ್ರಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಎಲ್ಲ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕಿ ಎಲ್ಲ ಮಾಡಿದ್ವಿ. ನಮ್ಮಪ್ಪ ಹೇಳೋ ಪ್ರಕಾರ ಇಲ್ಲಿ ತುಂಬ ಒಂದು ದೊಡ್ಡ ನಾಗರಹಾವಿದೆ ಅಂತಲೇ ಎಲ್ಲರೂ ತುಂಬ ಜನ ನೋಡಿದ್ದಾರೆ. ದೊಡ್ಡ ನಾಗರಹಾವಿದೆ. ಗೊತ್ತಲ್ಲ, ಬಸವಣ್ಣನ ದೇವಸ್ಥಾನ ಅಂದರೆ ಅಲ್ಲಿ ಯಾವಾಗಲೂ ಈಶ್ವರ ಸದಾ ನಿಲ್ಲಿಸಿರ್ತಾರೆ. ಈಶ್ವರ ನಿಲ್ಲಿಸಿದ ಮೇಲೆ ನಾಗರಹಾವು ನಿಲ್ಲಿಸಿರಲೇಬೇಕು. ಅದಕ್ಕೋಸ್ಕರ ಈ ದೇವಸ್ಥಾನ ಸುತ್ತಮುತ್ತ ಒಂದು ದೊಡ್ಡ ಸರ್ಪ ಕಾವಲಿದೆ ಅಂತಲೇ ಎಲ್ಲರೂ ಮಾತಾಡ್ತಾ ಇರ್ತಾರೆ. ನಮ್ಮ ತಾತ ಮುತ್ತಾತಂದ್ರೆಲ್ಲ ನೋಡಿದ್ದಾರೆ ಈ ಹಾವನ್ನೆಲ್ಲ. ನಾವು ಹುಷಾರಾಗಿ ನೋಡಿಕೊಂಡು ಅಕ್ಕಪಕ್ಕ ನೋಡಿಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಗರುಡಗಂಬ ಇದೆ, ಗರುಡಗಂಬಗೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಒಂದು ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ದೇವಸ್ಥಾನ ಕೈ ಮುಕ್ಕೊಂಡು ಕೊನೆಗೂ ನಮ್ಮ ಬಂದಿದ್ದ ಕೆಲಸ ಇಲ್ಲಿ ನೆರವೇರಿತು. ನಾವೆಲ್ಲ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಬೇಕಿದ್ದನ್ನೆಲ್ಲ ಕೇಳಿಕೊಂಡು ಹಾಗೆ ನೆಕ್ಸ್ಟು ಮುಂದೆ ಹೋಗೋಣ ಅಂತ ಕಾರ್ ಸ್ಟಾರ್ಟ್ ಮಾಡಿದ್ವಿ. ಅಂತೂ ಇಂತೂ ನಾವಂತೂ ಫಸ್ಟ್ ಟೈಮ್ ಬಂದಿದ್ದು ಮದುವೆ ಆದಮೇಲೆ ಬಂದು ಪೂಜೆ ಮಾಡಿಸಿದಂತೂ ಫಸ್ಟ್ ಟೈಮು. ತೋಟ ಪರಿಸರ ಮತ್ತು ನಾವೇ ಪೂಜೆ ಮಾಡಿದಂತೂ ನೋಡಿ ನನಗಂತೂ ತುಂಬ ಖುಷಿ ಆಯಿತು, ಸಂತೋಷ ಮತ್ತು ನೆಮ್ಮದಿ ಆಯಿತು. ಮಕ್ಕಳು ಕೂಡ ಪೂಜೆ ಮಾಡಿಕೊಂಡು ಹಾಡು ಹೇಳ್ಕೊಂಡು ಖುಷಿಯಾಗಿದ್ದರು. ಬಸವಣ್ಣನ ದೇವಸ್ಥಾನ ಆದಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ. ಈ ಲಕ್ಷ್ಮೀದೇವಿ ದೇವಸ್ಥಾನ ತುಂಬ ಪವಾಡವಾದ ದೇವಸ್ಥಾನ. ಆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಪ್ರತ್ಯಕ್ಷ ಆಗಿರೋದು ನಮ್ಮ ಹಿರಿಯರಿಗೆ ಕಾಣಿಸಿದೆ ಅಂತ ಹೇಳ್ತಾ ಇರ್ತಾರೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಲಕ್ಷ್ಮೀದೇವಿ ನಮಗೆ ತುಂಬ ಸಪೋರ್ಟ್ ಮಾಡ್ತಿತ್ತು ಆ ಊರಲ್ಲಿ ಅಂತ ನಮ್ಮ ತಾತ ಮುತ್ತಾತಂದರು ಹೇಳ್ತಾ ಇರ್ತಾರೆ. ಅದಕ್ಕೆ ಆ ದೇವಸ್ಥಾನ ನೋಡೇ ಬಿಡೋಣ ಅಂದ್ಬಿಟ್ಟು ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅಲ್ಲೇ ಪಕ್ಕದ ಮನೆಯಲ್ಲಿ ಒಂದು ಪೂಜೆ ಮಾಡ್ತಾರೆ ಒಬ್ಬರು, ಅವ್ರ ಹತ್ರ ಕೀ ಇತ್ತು ಆಲ್ರೆಡಿ. ನಾವು ಹೋದ್ವಿ, ಹೋಗಿ ಮಾತಾಡಿಸಿದ್ವಿ. ಆವಾಗ ನಾವು ಇಂಥವ್ರು ಅಂತ ಪರಿಚಯ ಮಾಡ್ಕೊಂಡಿದ್ದ ತಕ್ಷಣ ಆಮೇಲೆ ಅವರು ದೇವಸ್ಥಾನದ ಕೀ ಕೊಟ್ಟರು. ನೀವೇ ಪೂಜೆ ಮಾಡ್ಕೊಳ್ಳಿ, ಪುರೋಹಿತರು ಆಚೆ ಕಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಅವ್ರ ಹತ್ರ ಕೀ ಇಸ್ಕೊಂಡು ಹಾಗೆ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನ ಬಾಗಿಲು ತೆಗೆದು ನಾವೇ ಒಳಗಡೆ ಹೊರಟ್ವಿ. ನಿಮಗೆ ಮನಸ್ಸಲ್ಲಿ ಬರ್ತಾ ಇರ್ಬೋದು, ಏನು ಮಹಾಲಕ್ಷ್ಮಿ ನಿಜವಲ್ಲೂ ಪ್ರತ್ಯಕ್ಷ ಆಗಿತ್ತಾ ಅಂತ. ನೀವೆಲ್ಲ ನಂಬದೇ ಇರ್ಬೋದು, ಆದರೂ ಇದು ಸತ್ಯ, ನಂಬಲೇಬೇಕಾಗಿದೆ. ಯಾಕಂದರೆ ಇವಾಗ ಒಂದು ಇತಿಹಾಸ ಹೇಳ್ತೀನಿ ಕೇಳಿ. ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಊರಲ್ಲಿ ನಾನ್ ವೆಜ್ ತಿಂತಿರಲಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿರೋ ಸ್ವಲ್ಪ ಜನ, ನಮ್ಮ ಹಿರಿ ತಲೆಯವರೆಲ್ಲ. ಆದರೆ ಮನೇಲಿ ಸೀಕ್ರೆಟಾಗಿ ಮಾಡ್ತಾಯಿದ್ರು, ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ರು, ದೇವ್ರಿಗೆ ಅರ್ಪಣೆ ಮಾಡ್ತಾಯಿದ್ರು. ಲಕ್ಷ್ಮೀ ದೇವಿಗೂ ಕೂಡ ಈ ಥರ ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ರು ಉಂಟು ಆಗಿನ ಕಾಲದಲ್ಲಿ. ಅದಕ್ಕೆ ಒಂದು ದಿನ ಊರಲ್ಲಿ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ಸ್ವಲ್ಪ ಜನ ದೇವಸ್ಥಾನದಲ್ಲೇ ನಾನ್ ವೆಜ್ ಮಾಡಿ ದೇವ್ರಿಗೆ ಕೋಳಿ ಕೊಯ್ದು ನಾನ್ ವೆಜ್ ಮಾಡಿ ದೇವ್ರಿಗೆ ಇಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅವತ್ತು ಒಂದು ಹಬ್ಬ ಥರ ಮಾಡ್ತಾಯಿದ್ರು. ಅಂಥ ಟೈಮಲ್ಲಿ ಊರಿನ ಹಿರಿಯರಿಗೆಲ್ಲ ಗೊತ್ತಾಗ್ಬಿಟ್ಟು ಇವತ್ತೇನಾದರೂ ಮಾಡಿ ಅವ್ರು ಸಿಕ್ಕಾಕೊಂಡ್ರೆ ಅವ್ರನ್ನ ಊರಿಂದ ಆಚೆ ಕಡೆ ಹಾಕಬೇಕು ಅಂತ ತುಂಬಾ ಸಾಹಸ ಪಟ್ಟಂತೆ. ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಾಗ ತರ್ತಾರೆ. ಇಲ್ಲಿ ನಮ್ಮ ಹಿರಿಯರೆಲ್ಲ ಒಳಗಡೆ ನಾನ್ ವೆಜ್ ಎಲ್ಲ ಮಾಡಿಕೊಂಡು ದೇವ್ರಿಗೆ ಅರ್ಪಣೆ ಮಾಡಿಕೊಂಡು ಜನ ಮಾಡ್ಕೊಂಡು ಕೂತಿರ್ತಾರೆ. ನೋಡಿದ್ರೆ ಬಂದಿದ್ದ ತಕ್ಷಣ ಅವ್ರು ಬಂದಿದ್ದ ತಕ್ಷಣ ಭಾಗ ತೆಗೆದು ಓಪನ್ ಮಾಡಿದ ತಕ್ಷಣ ಈ ನಾನ್ ವೆಜ್ ಎಲ್ಲ ಒಂಥರ ಹೂವು ಆಗಿರುತ್ತಂತೆ. ಸೊ ಆ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಈ ಹೂವಿನ ಮಾಲೆಗಳನ್ನೆಲ್ಲ ಮಾಡಿ ನಮ್ಮನ್ನೆಲ್ಲ ಕಾಪಾಡಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆವಾಗಿಂದ ದೇವಿ ಮಹಾಲಕ್ಷ್ಮಿ ಅಂದ್ಬಿಟ್ಟು ಕೈ ಮುಗಿದು ತಪ್ಪಾಯ್ತು ಅಂತ ಕೇಳಿ ಊರಿನ ಹಿರಿಯರೆಲ್ಲ ಹೊರಟಿದ್ದು ಉಂಟು. ಸೊ ಇದನ್ನೆಲ್ಲ ಕೇಳಿ ನನಗೂ ಒಂಥರ ಬೆಚ್ಚ ಬಿದ್ದಾಗಾಯಿತು. ನಂತರ ನನಗೇ ಪೂಜೆ ಮಾಡೋ ಅವಕಾಶ ಸಿಕ್ತು. ನಾನೇ ದೇವಸ್ಥಾನದ ಒಳಗಡೆ ಹೋಗಿ ನಾನೇ ದೇವಿಗೆಲ್ಲ ಕುಂಕುಮ ಇಟ್ಟು ಬಾಳೆಹಣ್ಣಿಟ್ಟು ತೆಂಗಿನಕಾಯಿ ಹೊಡೆದು ಹಾಗೆ ನಾನು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ನನ್ನ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಮ್ಮ ಅಂತ ಕೇಳ್ಕೊಂಡು ನೋಡಿ ದೇವರು ಪಟ್ಟಂತ ಹೂವು ಕೊಡ್ತು. ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ಆ ಟೈಮಲ್ಲಿ ನಾನು ಏನು ಕೇಳ್ಕೊಂಡು ಅಂತ ನನಗೆ ಗೊತ್ತಾಗಲಿಲ್ಲ. ಆದರೂ ಕೂಡ ದೇವರು ನನ್ನ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತೀನಿ ಅಂತ ನನಗೆ ಆಶೀರ್ವಾದ ಮಾಡಿದಷ್ಟೇ ಖುಷಿ ಆಯಿತು. ಇಲ್ಲಿ ದೇವ್ರ ಸಪೋರ್ಟ್ ಮಾತ್ರ ಅಲ್ಲ, ಇದಕ್ಕೆ ನಿಮ್ಮ ಸಪೋರ್ಟು ಕೂಡ ಇರಬೇಕು. ಆವಾಗಲೇ ಏನಿದ್ರು ಜೀವನದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ.
ಈ ದೇವಸ್ಥಾನದಲ್ಲಿ 3 ಗರ್ಭಗುಡಿ ಇದೆ. ಒಂದರಲ್ಲಿ ಗಣೇಶ ಇದೆ, ಇನ್ನೊಂದರಲ್ಲಿ ಮಹಾಲಕ್ಷ್ಮಿ ಇದೆ, ಇನ್ನೊಂದು ವಿಶ್ವಕರ್ಮ ಇದೆ. ಈ ಕಡೆ ನೋಡೋದಾದ್ರೆ ಮಕ್ಕಳು ಕೂಡ ಅಲ್ಲಿ ಡ್ರಮ್ ಸೆಟ್ ಬಾರಿಸ್ತಾ ಇದ್ರು. ನಾನು ಮಂಗಳಾರತಿ ಮಾಡೋ ಟೈಮಿಗೆ ಡ್ರಮ್ ಸಿಕ್ಕಿರೋದ್ರಿಂದ ತುಂಬ ಖುಷಿನೂ ಆಗ್ತಿತ್ತು ಅನಿಸುತ್ತೆ ಮಕ್ಕಳಿಗೆ. ಈ ದೇವಸ್ಥಾನನ ತುಂಬ ರೀಸೆಂಟಾಗಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲು ಬರೀ ದೇವ್ರು ಮಾತ್ರ ಇತ್ತು. ಆಮೇಲೆ ಗರ್ಭಗುಡಿಲಿ ವಿಗ್ರಹ ಮಾಡಿಸಿ ಇಟ್ಟು ಈಗ ತಾನೇ ಒಂದು 10 ವರ್ಷ ಹಿಂದೆ ದೊಡ್ಡದಾಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವರ್ಷ ವರ್ಷ ವಾರ್ಷಿಕೋತ್ಸವ ಇರುತ್ತೆ. ಸೊ ಹಾಗಾಗಿ ಅಲ್ಲಿಂದ ಕೇಳಿಕೊಂಡು ನಾವು ದೇವಸ್ಥಾನದಿಂದ ಹೊರಟ್ವಿ. ಟೆನ್ ಇದು ನೋಡಿ ನಮ್ಮ ಫೇವ್ರೆಟ್ ಜಾಗ ಏನು ಅಂದರೆ 1 ಎಕರೆ ಜಮೀನು ತೊಗೊಂಡಿದ್ದಾರೆ. ಸೊ ಅದಕ್ಕೆ ಹೋಗಿ ನೋಡೋಣ ಅಲ್ಲಿ ಯಾವ ಥರ ಇದೆ ಅಂತ ನಾವು ಕಾರ್ ಹೋಗಿ ನಿಲ್ಸಿದ್ವಿ ನಮ್ಮ ಎಕರೆ ಮುಂದೆ. ಒಂದು ನೆರಳಲ್ಲಿ ಹಾಕ್ಬಿಟ್ಟು ಕಾರ್ನ ನಾವು ತಿರುಗಿ ನೋಡಿದ್ರೆ ಫುಲ್ ಸಖತ್ತಾಗಿತ್ತು. ದೊಡ್ಡ ಜಾಗ, ಖಾಲಿ ಜಾಗ, ಬರೀ ಎಕರೆ ಲ್ಯಾಂಡ್ಗಳು. ಅಲ್ಲಿ ಇಬ್ಬರು ಆಂಟಿಯರು ಸಿಕ್ಕಿದ್ರು. ಅವರು ನಮ್ಮ ಕಡೆಯವರೇ ಅಂತೆ. ಅದರಲ್ಲಿ ಒಬ್ಬರು ಆಂಟಿ ಈ ಥರ ತೆಂಗಿನ ಮರಗಳೆಲ್ಲ ನೆಟ್ಟಿದ್ದಾರೆ. 350 ತೆಂಗಿನ ಮರ ಅಂತೆ. ಇನ್ನು ಅದೇ ರೈಟ್ ಸೈಡು ಇನ್ನೊಬ್ಬರು ಆಂಟಿದು ಜಾಗ. ಸೊ ಅವ್ರು ಇನ್ನೂ ಏನೂ ನೆಟ್ಟಿಲ್ಲ, ನೆಡಬೇಕು ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಕಡೆಯವರೇ ಅಂತೆ, ಅವರು ನಮ್ಮ ರಿಲೇಟಿವೇ ಅಂತೆ, ಫಾರ್ ರಿಲೇಟಿವು. ಸೊ ಇದು ನೋಡಿ ನಮ್ಮ ಜಾಗ, ಸುಂದರ ಜಾಗ. ಈ ಜಾಗ ಬಂದು ಮೇನ್ ರೋಡಿಂದ ಪ್ಯಾರಲ್ ರೋಡ್ ಆಗಿದೆ. ಅಂದರೆ ಹೈವೇ ಪ್ಯಾರಲಲ್ ಆಗಿದೆ. ಹೈವೇ ಬಿಟ್ಟು 1 ಎಕರೆ ಆದಮೇಲೆ ನೆಕ್ಸ್ಟ್ ಈ ಜಾಗನ ಡೈರೆಕ್ಟಾಗಿ ಸಿಗೋದು. ಇದೆಲ್ಲ ತುಂಬ ಬೆಲೆ ಬಾಳುವಂಥ ಜಾಗ ಆಗಿದೆ. ನಮಗೆ ಅವತ್ತೇ ಗೊತ್ತಾಗಿದ್ದು, ನೋಡಿದ ಮೇಲೆ ಗೊತ್ತಾಗಿದ್ದು 1 ಎಕರೆ ಅಂದರೆ ಇಷ್ಟೊಂದು ಉದ್ದ ಇದೆಯಾ ಅಂತ. ಸೊ ಎಲ್ಲಿಂದ ಎಲ್ಲಿಗೆ ಬನ್ನಿ ನೋಡೋಣ. ನೋಡಿ ಈ ಸರೌಂಡಿಂಗ್ ಕಾಣಿಸ್ತಿದ್ದಲ್ಲ, ಇಷ್ಟು ಜಾಗ ಇದೆ. ನಮ್ಮಪ್ಪ ಕಲ್ಲು ಹುಡುಕ್ತಾ ಇದ್ದಾರೆ. ರೀಸೆಂಟಾಗಿ ಸರ್ವೆ ಮಾಡಿಸಿ ಕಲ್ಲು ಹಾಕ್ಸಿದ್ವಿ. ಎಲ್ಲೋಯ್ತು ಕಲ್ಲು ಅಂತ ಹುಡುಕ್ತಾ ಇದ್ದಾರೆ. ನೋಡಿ ಇಬ್ಬರು ಆಂಟಿರು, ಅಲ್ಲಿ 2 ಎಕರೆ ಜಾಗ ಇದೆ ಅವ್ರದ್ದು. ಅವರು ತುಂಬ ತೆಂಗಿನ ತೋಟ ಎಲ್ಲ ಹಾಕಿದಾರಂತೆ. ತೆಂಗಿನ ಮರ ಬೆಳೀತಿದ್ದಾರೆ. 350 ತೆಂಗಿನ ಮರ, ಆಲ್ಮೋಸ್ಟು 2 ಎಕರೆ ಜಾಗದಲ್ಲಿ. ಎಷ್ಟು ಜಾಸ್ತಿ ಅಲ್ಲ. ಅಲ್ಲಲ್ಲೇ ಭೂತಾಳೆ ಎಲ್ಲ ಬೆಳ್ಕೊಂಡಿದೆ. ಅದನ್ನು ಆ್ಯಕ್ಚುಲಿ ಕಾಂಪೌಂಡ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಆಗ. ಆದರೆ ಅದೇನಾಗಿಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಒಂದು ಸೈಟ್ ಸೇಲ್ಗಿದೆ ಜಮೀನು. 1 ಎಕರೆ 30 ಗುಂಟೆ ಜಾಗ ಇದೆ. ಅದು ಒಬ್ಬರು ಲಾಯರ್ದು, ಅವ್ರು ಸೇಲ್ಗೆ ಇಟ್ಟಿದ್ದಾರೆ ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ. ಅದು ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಯಾರೊಬ್ಬರು ಕಸ್ಟಮರ್ ಬಂದಿದ್ದರು ನೋಡೋಕ್ಕೆ ಅಂತ. ಅದು 1 ಕೋಟಿ ರೂಪಾಯಿ ಮೇಲೆ ಹೇಳ್ತಾರೆ ಇಷ್ಟು ಜಾಗಕ್ಕೇ. ಆಲ್ಮೋಸ್ಟ್ 1.5 ಕೋಟಿ ಹೇಳ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಗೇನಾದ್ರು ಬೇಕಾದರೆ ಕಮೆಂಟ್ ಮಾಡಿ. ಬೈ ಚಾನ್ಸ್ ನಾವು ಒಂದು ಸತಿ ಇನ್ಫಾರ್ಮೇಷನ್ ತೊಗೊಂಡು ನೋಡ್ತೀವಿ. ನಿಮಗೆ ಬೇಕಾದ್ರೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ. ಇದು ಬಂದು ರೆಸಾರ್ಟ್ಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಇದು ಮೇನಾಗಿ ಬಂದು ಹಾಸನ ಹೈವೇಲಿರೋದು. ಹಾಸನ ಹೈವೇ ಎಲ್ಲೇ ಹೋಗ್ಬೇಕಾದ್ರೂ ಕೇರ್ಪೇಟೆಯಿಂದ ಜಸ್ಟ್ 5 ಕಿಲೋಮೀಟ್ರು ಹೈವೇಲಿ ಬಂದರೆ ಪ್ಯಾರಲಲ್ ರೋಡು ಈ ಜಮೀನು ಸಿಗುತ್ತೆ. ರೆಸಾರ್ಟ್ ಮಾಡೋಕ್ಕೆ, ಹೋಟೆಲ್ ಮಾಡೋಕ್ಕೆ ತುಂಬ ಹತ್ತಿರ ಇರೋವಂಥ ಪ್ಲೇಸ್ ಈ ಜಾಗ. ನೀವು ನೋಡ್ತಾ ಇರ್ಬೋದು ನಮ್ಮ ಜಾಗ ಎಲ್ಲಿದೆ ಅಂತ ನಾವು ಅಪ್ಪ ಅಂದರೆ ಕಲ್ಲಲ್ಲಿದೆ ಅಂತ ಹುಡುಕ್ತಾರೆ. ಈ ರೋಡ್ ಬಂದು ಆ್ಯಕ್ಚುಲಿ ನಮ್ಮ ಜಮೀನು ಮೇಲೆ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಾವೇ ಕೊಟ್ಟಿರೋದು. ಈ ಹಳ್ಳಿಯವರೆಲ್ಲ ಕೇಳಿದರು, ಸ್ವಲ್ಪ ರೋಡ್ ಕೊಟ್ಬಿಡಿ ನಮಗೆ ಅಂತ, ಅವ್ರ ಕೆಳಗಡೆ ಹೋಗೋ ಜಮೀನಿಗೆಲ್ಲ. ಸೊ ನಾವೇ ರೋಡ್ ಕೊಟ್ಟಿರೋದು ಇದನ್ನು. ಹಳ್ಳಿ ಅಂದ್ರೇ ಹಾಗೆ, ಎಲ್ಲರೂ ಹೊಂದ್ಕೊಂಡು ಬಾಳಬೇಕು, ಹೊಂದ್ಕೊಂಡು ಹೋಗಬೇಕು ಅಂತ ಇರುತ್ತೆ. ಆ ರೋಡು ಅಷ್ಟೇ, ಯಾರೋ ಒಬ್ಬರು ಕೊಟ್ಟಿರ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಇರೋವಂಥ ಮನೋಭಾವ ಹಳ್ಳಿಯವ್ರದ್ದೆಲ್ಲ. ಸೊ ನಾವು ಮುಂದೆ ಹೋಗ್ತಾ ಇದ್ದೀವಿ. ಎಷ್ಟು ದೂರ ಇದೆ, 1 ಎಕರೆ ಎಲ್ಲಿವರೆಗೂ ಬರುತ್ತೆ ಅಂತ ನಾವು ಹುಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಅಪ್ಪಂಗೆ ಗೊತ್ತಿರೋದ್ರಿಂದ ಅವರೇ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮನ್ನ. ಅಲ್ಲಿ ನೋಡಿ ಲಾಸ್ಟಲ್ಲಿ ಇದೆಲ್ಲ, ಅದೆಲ್ಲ ನೀಲಗಿರಿ ಮರ. ಅದು ಗೌರ್ಮೆಂಟಿಗೆ ಬರುತ್ತೆ ಅದೆಲ್ಲ. ಸೊ ನಮ್ಮದಾದ್ಮೇಲೆ ಇನ್ನೂ 1 ಎಕರೆ ಜಮೀನಿದೆ. 1 ಎಕರೆ ಜಮೀನು ಆದಮೇಲೆ ಗೌರ್ಮೆಂಟಿದೆಲ್ಲ ಜಾಗ ಬರುತ್ತೆ. ಸೊ ಇಲ್ಲೆಲ್ಲ ಹೇಳಬೇಕಂದ್ರೆ ತುಂಬ ಪ್ರಾಣಿಗಳು ಮೋಸ್ಟ್ಲಿ ಇರುತ್ತೆ. ನಮ್ಮಪ್ಪ ಲಾಸ್ಟ್ ಟೈಮ್ ಸರ್ವೆ ಮಾಡ್ಸೋಕೆ ಹೋಗ್ಬೇಕಾದ್ರೆ ಒಂದು ಕರಿ ನಾಗರಹಾವು ಕಾಣಿಸಂತೆ. ಹೆಡೆ ಎತ್ಕೊಂಡು ಈ ಥರ ಆಶೀರ್ವಾದ ಮಾಡೋ ರೂಪದಲ್ಲಿ ನಮ್ಮಪ್ಪಗೆ ಕಾಣಿಸಿದೆ. ಅವರು ಕೂಡ ಕೈ ಮುಗಿದು ಕಾಪಾಡಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಸೊ ಆವಾಗಲೇ ಗೊತ್ತಾಗಿದ್ದು ಈ ಜಾಗಕ್ಕೆಲ್ಲ ಒಂದು ಸ್ವಲ್ಪ ಕಾವಲಿದೆ ಅಂತ ನಮ್ಮಪ್ಪ ಹೇಳ್ತಾಯಿದ್ರು ಮೊದಲಿಂದನೂ. ಇನ್ನೂ ಈ ಜಾಗಕ್ಕೆ ನೀರು ಬೇಕಾದ್ರೆ ನೀರಾವರಿ
ಅಂತ ಹೇಳಿದ್ರೆ ಈ ಪಕ್ಕದಲ್ಲೇ ಒಂದು ಚಿಕ್ಕ ಹಳ್ಳಿ ಇದೆ, ಅಲ್ಲಿಂದ ಒಂದು 100 ಮೀಟ್ರಲ್ಲಿ. ಆ ಹಳ್ಳೀಲಿ CMC ವಾಟ್ರ್ ಬೇರೆ ಬರುತ್ತೆ, ಅಲ್ಲಿ ಬೇಕಾದ್ರೆ ನೀರು ಇಳಿಸ್ಕೋಬೋದು. ಆ್ಯಂಡ್ ಇನ್ನೂ ನಾವೇನಾದರೂ ಬೆಳೆ ಬೆಳಿತೀವಿ ಅಂದರೆ ಅಲ್ಲಿ ಆಂಟಿ ಇದ್ರಲ್ಲ ಅವ್ರು ಹೇಳ್ತಾಯಿದ್ರು, ನಾವು ಬೇಕಾದರೆ ನಿಮಗೆ ಸಪೋರ್ಟ್ ಮಾಡ್ತೀವಿ, ನಾವು ಬೋರ್ ಹಾಕ್ಸಿದ್ದೀವಿ, ನಾವು ಬೇಕಾದ್ರೆ ನಿಮಗೆ ನೀರು ಕೊಡ್ತೀವಿ, ನೀವು ಬೆಳಿಬೇಕಾದ್ರೆ ಬೆಳ್ಕೊಬೋದು ಅಂತ ನಮಗೆ ತುಂಬ ಬೆಂಬಲ ಕೊಟ್ಟರು ನಮಗೆ. ಈ ಜಾಗ ನೋಡಿದ ಮೇಲೆ ಫಸ್ಟು ಯಾವ್ದಾರ ಮರ ನೆಡಬೇಕಪ್ಪ ಅಂತ ನಮಗೂ ಒಂಥರ ಫೀಲ್ ಆಗ್ತಿತ್ತು. ಯಾಕಂದರೆ ತುಂಬ ಬಿಸಿಲುಗಾಲದಲ್ಲಿ ಈ ಕಡೆ ಬರೋಕ್ಕೆ ಚಾನ್ಸೇ ಇಲ್ಲ. ನಾವು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ತೆಂಗಿನ ಮರ ನೆಡೋಣ ಅಂತ ನಾವೂ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಏನಾದರೂ ಬೆಳೆ ಬೆಳಿಬೇಕು ಅಂತ ನಿಮ್ಗೇನಾದರೂ ಯಾವುದು ಬೆಳೆ ತುಂಬ ಪ್ರಾಫಿಟ್ ಕೊಡುತ್ತೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಕಮೆಂಟ್ ಹಾಕಿ, ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ ಆ್ಯಂಡ್ ಅದನ್ನು ಬೆಳ್ಸೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲ ನಿಮ್ಮ ಕಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಯವಿಟ್ಟು ಕಮೆಂಟ್ಸ್ ಮಾಡಿ. ಜಾಗ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡ್ಸೋಕ್ಕೆ ಆಲ್ಮೋಸ್ಟ್ ಒಂದು 4-5 ಅವರ್ ಆಗುತ್ತೆ ಒಂದು ಎಕರೆಗೆ. ಯಾಕಂದರೆ ಇದು ಅಷ್ಟೊಂದು ಏನು ಹಳ್ಳ ದಿಣ್ಣೆ ಆ ಥರ ಏನಿಲ್ಲ, ಒಂದು ಲೆವೆಲ್ ಆಗಿದೆ. ಒಂದು ಚೂರು ಲೆವೆಲ್ ಮಾಡಿಸಿದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡೋಕ್ಕೆ. ಸೊ ಆವಾಗ ಮರ ಎಲ್ಲ ನೆಡ್ಬೋದು, ನೆಕ್ಸ್ಟು ಏನೋ ಬೆಳಿಬೋದು ಅಂತಲೇ ನಾವು ಪ್ಲ್ಯಾನ್ ಮಾಡಿರೋದು. ವಾ ಎಲ್ಲರಿಗೂ ಒಂದು ಕನಸಾಗಿರುತ್ತೆ, ನಮ್ಮ ಸ್ವಂತ ಹುಟ್ಟಿದೂರಲ್ಲಿ ನಾವು ಒಂದು ಚಿಕ್ಕ ಜಾಗ ಮಾಡ್ಕೋಬೇಕು ಅಂತ. ಅದೇ ಥರ ನಮ್ಮ ಅಪ್ಪನೂ ಕೂಡ ಅವರು ಹುಟ್ಟಿದೂರಲ್ಲಿ ಒಂದು ಚಿಕ್ಕ ಜಾಗ ಮಾಡ್ಕೋಬೇಕು ಅಂತ ಸುಮಾರು 18 ವರ್ಷಗಳ ಹಿಂದೆ ಈ ಜಮೀನು ತಗೋಬೇಕು ಅಂತ ತುಂಬ ಆಸೆಪಟ್ಟು ಜಮೀನು ತಗೊಂಡಿದ್ದಾರೆ. ನಾವೆಲ್ಲ ಜಾಸ್ತಿ ಹಳ್ಳೀಲಿ ಬೆಳೆದಿರೋರಲ್ಲ, ನಾವು ಆಲ್ಮೋಸ್ಟು ಇಲ್ಲೇ ಬೆಂಗಳೂರಲ್ಲೇ ಬೆಳೆದಿರೋದು. ಹುಟ್ಟಿದ ಹಳ್ಳಿ ಆದ್ರೂ ಬೆಳೆದಿರೋದೆಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ. ನಮಗೆ ಅಷ್ಟೊಂದು ಹಳ್ಳಿಗೆ ಹೋಗಿ ಅದೆಲ್ಲ ಅಭ್ಯಾಸ ಇಲ್ಲ. ಇವಾಗ ಏನಿದ್ರು ಇಲ್ಲಿ ಬರೋವಂಥ ಭಾಗ್ಯ ಸಿಕ್ಕಿದೆ. ಅಲ್ಲಿ ನೋಡಿ, ಈ ಶುಭ ಅಂತೂ ನಮ್ಮ ಮಗುನ ಕರ್ಕೊಂಡು ಬರೋವಷ್ಟು ಸುಸ್ತನೇ ಆಗಿಬಿಟ್ಟಿದ್ಲು ಅಲ್ಲಿಂದ. ಎಲ್ಲಿ ಏನು ಮಾಡೋದು, ಬಿಸಿಲು ಅಂತ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ ಪಾಪ ಅವಳಿಗೆ. ನೋಡಿ ಅಲ್ಲಿ ಬರ್ತಾ ಇದ್ದಾಳೆ, ಅಲ್ಲಿ ಪಾಪ ಹಿಂದೆನೋ ಮಗು ಬರ್ತಿದೆ. ಹಾಗೆ ಅಲ್ವಾ, ಒಂದು ಮರ ಇದ್ರೇ ಒಂದು ನೆಲೆ ಸಿಗುತ್ತೆ ಅಂತಾರೆ, ಒಂದು ನೆರಳು ಸಿಗುತ್ತೆ ಅಂತಾರೆ. ಸೊ ಎಲ್ಲರೂ ನಿಮ್ಮ ಊರಲ್ಲಿ, ನಿಮ್ಮ ಜಮೀನುಗಳಲ್ಲಿ, ನಿಮ್ಮ ಮನೆ ಹತ್ರನಾದ್ರು ಅಟ್ಲೀಸ್ಟ್ ದಿನಕ್ಕೆ ಒಂದು ಮರನಾದ್ರು ಇರಬೇಕು, ಒಂದು ಗಿಡ ಇರಬೇಕು. ಒಂದು ಗಿಡಗಳೇ ಮುಂದಿನ ದೊಡ್ಡ ಮರಗಳಾಗುತ್ತೆ. ಆ ಮರಗಳೇ ನಮ್ಮ ಆಮ್ಲಜನಕ ಉತ್ಪಾದನೆಗೆ ತುಂಬ ಉಪಯೋಗ ಆಗುತ್ತೆ. ನೀವೇನಂತೀರಾ? ಅಷ್ಟಲ್ಲದೆ ಸುಮ್ಮನೆ ಹೇಳಲ್ಲ, ಹಸಿರೇ ಉಸಿರು ಅಂತ. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಕೊನೆಗೂ ನಾವು ಬಂದ್ವಿ. ಎಲ್ಲಿಂದ ಎಲ್ಲಿವರೆಗೂ ಅಂತ ನಮ್ಮ ಅಪ್ಪ ಮಾರ್ಕ್ ಮಾಡಿದರು ಆಲ್ರೆಡಿ. ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾರ್ಕ್ ಮಾಡಿಬಿಟ್ಟು ಏನು ಪ್ಲ್ಯಾನ್ ಮಾಡ್ತಾಯಿದ್ವಿ, ಏನು ಮಾಡಬೇಕು, ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ನಿಂತ್ಕೊಂಡು ಮಾತಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ನೋಡಾಯ್ತಪ್ಪ, ಇಲ್ಲಿ ಇನ್ನೇನು ಕುತ್ಕೊಳ್ಳೋಕ್ಕೇನಾಗಲ್ಲ, ಯಾಕಂದರೆ ತುಂಬ ಬಿಸಿಲಿದೆ. ಅಲ್ಲಿ ಕಾರಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಇಲ್ಲಿ ಬಿಟ್ಟು ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನಮ್ಮದು. ಆ್ಯಕ್ಚುಲಿ ಒಂದು ಶನೀಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದೊಂದೇ ಅಲ್ಲ, ಈ ಸುತ್ತಮುತ್ತ ಊರಲ್ಲಿ ಹಲವಾರು ದೇವಸ್ಥಾನ ಇದೆ. ಚಂಡಿಕಾಳಮ್ಮ ಅಂತ ದೇವಸ್ಥಾನ ಇದೆ. ಈ ಕಡೆ ನಾಗಮಂಗಲ ಹತ್ರ ಬಂದರೆ ಮುಲ್ಕಟ್ಟಮ್ಮ ದೇವಸ್ಥಾನ ಅಂತ ಇದೆ. ಈ ಹಾಸನದಲ್ಲಿ ಹಾಸನಾಂಬೆ ಇದೆ. ಈ ಕೇರ್ಪೇಟೆಯಿಂದ ಎಲ್ಲ ಊರು ತುಂಬಾ ಹತ್ತಿರ. ಯಾರಾದರೂ ಸ್ಟೇ ಮಾಡಬೇಕು, ಅಕಸ್ಮಾತ್ ಇಲ್ಲಿಂದ ಮೈಸೂರಿಗಂತೂ ಒಂದು 60 ಕಿಲೋಮೀಟರ್ಸ್ ಆಗ್ಬೋದು. ಶ್ರೀರಂಗಪಟ್ಟಣ ತುಂಬ ಹತ್ತಿರ ಇದೆ. ಮಂಡ್ಯ ಡಿಸ್ಟಿಕ್ಕಿಗೆ ಎಲ್ಲನೂ ತುಂಬ ಹತ್ತಿರ ಇದೆ. ಸೊ ಯಾರಾದರೂ ಈ ಥರ ಹಳ್ಳಿಗೆ ಹೋಗಬೇಕು ಅಂದರೆ ಈ ಕಡೆ ಒಂದು ಪ್ಲೇಸ್, ಒಂದು ಚಿಕ್ಕ ಜಾಗ ಇದ್ದರೆ ಸ್ಟೇ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಅಲ್ಲಿ ನೋಡಿ, ನಮ್ಮಪ್ಪ ಕಲ್ಲು ಹಾಕಿದ್ದಾರೆ, ಕಲ್ಲು ಹಾಕಿ ಇನ್ನೊಂದ್ಸತಿ ಮಾರ್ಕ್ ಮಾಡ್ತಾಯಿದ್ದಾರೆ ಇಲ್ಲಿಂದ ಇಲ್ಲಿಗೆ ಅಂತ. ಆದರೂ ಗೊತ್ತಾಗಲ್ಲ. ಬಟ್ ಮತ್ತೆ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸರ್ವೆಯವ್ರನ್ನ ಕರ್ಕೊಂಬಂದು ಮತ್ತೆ ಸರ್ವೆ ಮಾಡಿಸಿ ಆಮೇಲೆ ಕ್ಲೀನ್ ಮಾಡಿಸ್ಬೇಕು, ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮತ್ತೆ ನಾವು ಕಾರ್ ಹತ್ರ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಆಲ್ರೆಡಿ ಹಬ್ಬ ಅಷ್ಟರಲ್ಲಾಗಲೇ ಫುಲ್ ಹೊಟ್ಟೆ ಹಸ್ತಿತ್ತು. ಓಕೆ, ಮತ್ತು ಹೊರಟ್ವಿ ನಾವು ಅಲ್ಲಿಂದ. ಹೊರಟು ಇಲ್ಲಿ ತುಂಬ ಅಕ್ಕಪಕ್ಕ ತುಂಬ ರಿಲೇಟಿವ್ಸ್ ಇದ್ದಾರೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದರೆ ಆಯಿತು, ಬರ್ತಾ ಇರ್ತೀವಿ. ಇಷ್ಟೇ ಆಗಿತ್ತು ಇವತ್ತು ನಮ್ಮ ವಿಲಾಗ್.